ನನಗೊಂದು ಕಾಲ್ ಮಾಡು. ನನ್ನನ್ನೇ ಮನೆ ಬಿಟ್ಟು ಓಡಿಸ್ತಾ ಇದೆಯಲ್ಲ, ಸ್ವಲ್ಪ ದಿವಸ ತಡ್ಕೋ. ನಿನ್ನಿಂದ ನಿನ್ ಗಂಡ ನಿನ್ ಮಕ್ಕಳನ್ನೆಲ್ಲ ಕಿತ್ಕೋತೀನಿ. ಈ ಮನೆ ಬಿಟ್ಟು ಓಡಿಸ್ತೀನಿ. ರೋಡಲ್ಲಿ ನೀನು ಬರಿಗೈ ನಿಂತ್ಕೊಳ್ಳೋ ಥರ ಮಾಡ್ತೀನಿ. ಹಾರಿಕಾ, ಏನಾದ್ರೂ ಹೇಳೋದಿತ್ತಾ? ಏನಿಲ್ಲ ಶಿವಗಾಮಿ. ಸರಿ, ನಾನೀಗ ಹೊರಡ್ತೀನಿ. ಅಮ್ಮ, ರೂಪಾ ಆಂಟಿಗೆ ಹೇಳಿ ಮನೆ ತುಂಬಾ ಡೆಟಾಲ್ ಹಾಕ್ಸಿ ಕ್ಲೀನ್ ಮಾಡಕ್ ಹೇಳ್ಬೇಕು. ಕೇಳ್ಸತ್ತೆ, ಸುಮ್ನಿರೆ. ಹಂಗೆಲ್ಲ ಮಾತಾಡ್ಬಾರ್ದು ಚಿನ್ನಿ. ನನ್ನ ಎರಡು ದಂಪತಿಗಳಿಗೆ, ನನ್ನ ತಂಡದ ಎರಡು ದಂಪತಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನ ಪರಿಚಯ ಮಾಡಿಸುವಂತ ಸಮಯ. ಪೂಜಾ ಹಾಗೂ ರಾಹುಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನ್ ಫಿಸಿಕ್ಸ್. ಅಮ್ಮ, ನಿನ್ಗೆ ರಮ್ಯಾ ಆಂಟಿ ಮತ್ತೆ ಕಾಣಿಸ್ಕೊಂಡ್ರಾ? ನಿನ್ಗ್ಯಾರು ಹೇಳಿದ್ದು ಕಂದ? ಕಮಲಮ್ಮಜ್ಜಿ ಹೇಳಿದ್ರು. ರಮ್ಯಾ ಆಂಟಿ ಮೊನ್ನೆ ರಾತ್ರಿ ಅಮ್ಮಂಗ್ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರು. ಹೌದು ಪುಟ್ಟ, ಮೊನ್ನೆ ಕಾಣಿಸ್ಕೊಂಡಿದ್ಲು. ಅದಾದ್ಮೇಲೆ ನನ್ ಮತ್ತೆ ನೋಡಿಲ್ಲ. ಇನ್ ಮುಂದೇನು ನೋಡಕ್ ಆಗಲ್ಲ ಅಮ್ಮ. ಯಾಕೆ? ರಮ್ಯಾ ಆಂಟಿ ನನ್ನ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ರು. ಏನ್ ಹೇಳ್ತಿದ್ಯಾ ಕಂದ ನೀನು? ಶಾಂಭವಿ ತರ ಬಂದು ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಈಚೆ ಕರ್ಕೊಂಡು ಹೋಗಿ ಸಾಯ್ಸಕ್ ಪ್ಲಾನ್ ಮಾಡಿದ್ರು. ಈ ವಿಷಯ ಶಾಂಭವಿ ಗೊತ್ತಾಗಿ ನನ್ ರೂಪದಲ್ಲಿ ಶಾಂಭವಿ ರಮ್ಯಾ ಆಂಟಿ ಜೊತೆ ಹೋಗಿದ್ಲು. ಅಲ್ಲಿ ಅವರಿಬ್ರು ನಿಜವಾದ ರೂಪಕ್ಕೆ ಬಂದಿದ್ದಾರೆ. ಶಾಂಭವಿ ರಮ್ಯಾ ಆಂಟಿಗೆ ನಿನ್ ಬಗ್ಗೆ ಮತ್ತೆ ನೀನ್ ಮಾಡಿರೋ ಸಹಾಯ ಬಗ್ಗೆ ಎಲ್ಲ ಹೇಳಿದಾಳೆ. ಮತ್ತೆ ರಮ್ಯಾ ಆಂಟಿ ಮಾಡಿದ್ದು ಎಷ್ಟು ದೊಡ್ಡ ಮೋಸ ವಂಚನೆ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾತಾಡಿದಾಳೆ. ಅದಕ್ಕೆ ರಮ್ಯಾ ಆಂಟಿ ಇನ್ ಮುಂದೆ ಏನೇ ಆದ್ರೂ ಶಿವಗಾಮಿ ಅವ್ರಿಗೆ ಏನೂ ತೊಂದರೆ ಕೊಡಲ್ಲ ಅಂತ ಹೇಳಿದ್ರಂತೆ. ರಮ್ಯಾ ಆಂಟಿ ಕೆಟ್ಟೋರಾಗಕ್ಕೆ ಕಾರಣ ಯಾರು ಗೊತ್ತಾ ಅಮ್ಮ? ಯಾರ್ ಕಂದ? ಆದಿ ಚಿಕ್ಕಪ್ಪ. ಅವರೇ ರಮ್ಯಾ ಆಂಟಿನ ಕರೆದು ಕೊಡ್ಬಾರ್ದು ಹಿಂಸೆನ ಕೊಟ್ಟು ಅವ್ರ ಮಾತ್ ಕೇಳೋ ಹಾಗೆ ಮಾಡಿದ್ರಂತೆ. ಇಷ್ಟೆಲ್ಲ ಆಯ್ತಂತಮ್ಮ. ಹೌದಾ? ಇಷ್ಟೆಲ್ಲ ಆಗಿದ್ಯಾ? ಹೌದು. ಇನ್ಮೇಲೆ ಆದಿ ಚಿಕ್ಕಪ್ಪ ಏನೇ ಹಿಂಸೆ ಕೊಟ್ರು ನಾನು ಶಿವಗಾಮಿ ಅವ್ರಿಗೆ ಮೋಸ ಮಾಡಲ್ಲ ಅಂತ ರಮ್ಯಾ ಆಂಟಿ ಹೇಳಿದ್ರಂತೆ. ಪಾಪ ಅಮ್ಮ ಅವರು. ನಮ್ ಶಾಂಭವಿ ಎಂತ ದೊಡ್ಡ ಕೆಲಸ ಮಾಡಿದಾಳೆ ನೋಡು. ಅವಳೇನಾದ್ರೂ ಸರಿಯಾದ ಟೈಮಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಿನ್ ಗತಿ ಏನಾಗ್ತಿತ್ತು ಕಂದ?
ಹೌದಲ್ವಾ? ಯಾವಾಗ್ಲೂ ಅವಳು ನನ್ ಕರ್ದಾಗ್ಲೇ ಬರೋಳು. ಈ ಸಲ ನನ್ ಕರೀದೇನೆ ಬಂದಿದ್ದಾಳೆ. ಅದ್ರಿಂದಾನೆ ಅವ್ರು ಮಾಡಿದ ಪ್ಲಾನ್ ಅವಳಿಗೆ ಗೊತ್ತಾಗಿ ನನ್ನನ್ನ ಕಾಪಾಡಿರೋದು. ನಮ್ ಶಾಂಭವಿ ಮತ್ತೆ ಶಾಂಭವಿ ದೇವಿ ಇಲ್ದೇ ಇದ್ದಿದ್ರೆ ನಾವೆಲ್ಲ ಯಾವತ್ತೋ ಮಣ್ಣಲ್ಲಿ ಮಣ್ಣಾಗೋಗ್ತಿದ್ವಿ ಕಂದ. ಆ ಹಾರಿಕ ಮನೆ ಬಿಟ್ಟು ಹೋಗಕ್ಕೂ ನಮ್ ಶಾಂಭವಿನೇ ಕಾರಣ ಆಗಿರ್ಬೇಕು ಅಲ್ವಾ? ಅದ್ರ ಬಗ್ಗೆ ನಿನಗೇನಾದ್ರೂ ಹೇಳಿದ್ಲಾ ಕಂದ? ಇಲ್ಲ ಅಮ್ಮ. ಹೋಗ್ಲಿ ಬಿಡು. ಆ ರಮ್ಯಾ ಹಾರಿಕಾ ಇಬ್ರು ಮನೆ ಬಿಟ್ಟು ಹೋದ್ರಲ್ಲ, ಅದೇ ಸಮಾಧಾನ. ಅಮ್ಮ, ನಾನು ಇಷ್ಟು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದೀನಲ್ಲ, ನನ್ಗೇನು ಇಲ್ವಾ? ಆಯ್ತು, ಏನ್ ಬೇಕು? ಐಸ್ ಕ್ರೀಮು. ಪುಟ, ಇಷ್ಟೊತ್ತಲ್ಲಿ ಅದು ರಾತ್ರಿಲಿ ಐಸ್ ಕ್ರೀಮ್ ತಿಂತಾರಾ? ಹಲ್ ಹಾಳಾಗಲ್ವಾ ಐಸ್ ಕ್ರೀಮ್ ತಿಂದ್ ಮಲ್ಕೊಂಡ್ರೆ? ನೆಗಡಿ ಆಗುತ್ತೆ ಪುಟ, ನಾಳೆ ಕೊಡಿಸ್ತೀನಿ, ಓಕೆನಾ? ಸರಿ ಆಯ್ತು. ಬಾ ನಡಿ. ನಮಸ್ತೆ ಮೇಡಮ್. ನಮಸ್ತೆ ಶಿವಕುಮಾರ್. ಏನಿವತ್ತು ಬೆಳಗ್ಗೆ ನನ್ನ ನೋಡಕ್ ಬಂದ್ಬಿಡಿದೀರಾ? ಏನ್ ವಿಷಯ? ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಮೇಡಮ್. ಫೋನಲ್ಲಿ ಹೇಳೋದಕ್ಕಿಂತ ಡೈರೆಕ್ಟ್ ಆಗಿ ಹೇಳೋಣ ಅಂತ ಬಂದೆ. ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನಂತ ವಿಶೇಷ ಶಿವಕುಮಾರ್? ಕಂಪ್ಲೇಂಟ್ ಕೊಟ್ಟಿಷ್ಟು ದಿವಸ ಆದರೂ ರಾವಣ್ ಅರೆಸ್ಟ್ ಆಗಿಲ್ಲ ಅನ್ನೋ ಬೇಜಾರು ನಮಗಿತ್ತು. ಹೌದು ಶಿವಕುಮಾರ್, ಡಿಪಾರ್ಟ್ಮೆಂಟ್ ಅವರು ಸಫಿಷಿಯಂಟ್ ಆಗಿ ಕೆಲಸ ಮಾಡಿಲ್ಲ. ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ಸ್ಗೂ ಹೀಗೆ ಅನಿಸಿದೆ ಮೇಡಮ್. ಅದಕ್ಕೆ ಒಬ್ಬ ಖಡಕ್ ಆಫೀಸರ್ನ ರಾವಣ್ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಮೂವತ್ತೈದು ಎನ್ಕೌಂಟರ್ ಮಾಡಿದಾರಂತೆ. ಯಾವುದೇ ಕೇಸ್ ತಗೊಂಡ್ರು ಕಂಪ್ಲೀಟ್ ಮಾಡದೆ ಕ್ಲೋಸ್ ಮಾಡಲ್ವಂತೆ.